ಇನ್ನು ಖಾಸಗಿ ವಲಯದ ಕೆಲಸದ ಅವಧಿ ಇನ್ಮುಂದೆ ಬದಲಾಗುತ್ತಾ? ಇಂತಹ ಒಂದು ಚರ್ಚೆ ಈಗಾಗಲೇ ಶುರುವಾಗಿದೆ. ದಿನಕ್ಕೆ 10 ಗಂಟೆ ಕೆಲಸ, ವಾರಕ್ಕೆ 2 ದಿನ ರಜೆ ಜಾರಿಯಾಗುತ್ತಾ? ದಿನಕ್ಕೆ 10 ಗಂಟೆ ಕೆಲಸ ಮಾಡಿ ವಾರದಲ್ಲಿ 2 ದಿನ ರಜೆ, ಇಂತಹ ಒಂದು ಹೊಸ ರೂಲ್ಸ್ ಜಾರಿಯಾಗುತ್ತಾ? ಯಾಕಂತಂದ್ರೆ ಈ ಹೊಸ ರೂಲ್ಸ್ನ ಬಗ್ಗೆ ರಾಜ್ಯ ಸರ್ಕಾರ ಅಭಿಪ್ರಾಯವನ್ನ ಕೇಳಿದೆ. 8 ಗಂಟೆ ಕೆಲಸದ ಅವಧಿ 10 ಗಂಟೆಗೆ ವಿಸ್ತರಣೆ ಮಾಡುವಂತಹ ಒಂದು ಚಿಂತನೆ ಈಗ ರಾಜ್ಯ ಸರ್ಕಾರದ ವಲಯದಲ್ಲಿ ಆಗ್ತಾ ಇದೆ. ಪ್ರತಿನಿತ್ಯ 10 ಗಂಟೆ ಕೆಲಸ, ಇನ್ನು ವಾರದ ಕೊನೆ ಶನಿವಾರ ಮತ್ತು ಭಾನುವಾರ 2 ದಿನ ರಜೆ. ಈ ಹೊಸ ರೂಲ್ಸ್ನ ಬಗ್ಗೆ ರಾಜ್ಯ ಸರ್ಕಾರ ಅಭಿಪ್ರಾಯವನ್ನ ಕೇಳಿದೆ. ನಿನ್ನೆ ನಡೆದಂತಹ ಸಭೆ, ಆ ಸಭೆಯಲ್ಲಿ ಈ ಕುರಿತಾಗಿ ಮಹತ್ವದ ಚರ್ಚೆಯಾಗಿದೆ. ಇನ್ನು ಮುಂದೆ ಪ್ರತಿನಿತ್ಯ 10 ಗಂಟೆ ಕೆಲಸದ ಅವಧಿ ವಿಸ್ತರಣೆ ಮಾಡೋದು, ವಾರಕ್ಕೆ 2 ದಿನ ರಜೆಯನ್ನ ಕೊಡೋದು, ಇದರ ಬಗ್ಗೆ ಈಗ ಅಭಿಪ್ರಾಯವನ್ನ ಕೇಳಲಾಗಿದೆ. ಹಾಗಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಷಯ ಇದು. ಒಂದು ವೇಳೆ ಈ ಕೆಲಸದ ಅವಧಿ ವಿಸ್ತರಣೆ ಆದರೆ ಏನಾಗುತ್ತೆ, ಯಾವ ರೀತಿಯ ಅಭಿಪ್ರಾಯಗಳು ಬರುತ್ತೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಈಗಾಗಲೇ ಪರ ಮತ್ತು ವಿರೋಧ ಅಭಿಪ್ರಾಯಗಳು ಇದಕ್ಕೆ, ಈ ಹೊಸ ನಿಯಮಕ್ಕೆ ವ್ಯಕ್ತವಾಗ್ತಾ ಇದೆ. 8 ಗಂಟೆ ಕೆಲಸದ ಅವಧಿ 10 ಗಂಟೆಗೆ ವಿಸ್ತರಣೆ ಮಾಡುವ ಒಂದು ಚಿಂತನೆ ಆಗ್ತಾ ಇದೆ. ಈ ಕೆಲಸದ ಅವಧಿ ಹೆಚ್ಚಳಕ್ಕೆ ಸಂಘಟನೆಗಳಿಂದ ಪರ ಮತ್ತು ವಿರೋಧ ಎರಡೂ ಅಭಿಪ್ರಾಯಗಳು ವ್ಯಕ್ತವಾಗಿದೆ. 10 ಗಂಟೆ ಕೆಲಸ, ವಾರಕ್ಕೆ 2 ದಿನ ರಜೆ ಮಾಡಿದ್ರೆ ತಪ್ಪಿಲ್ಲ, ಸರ್ಕಾರದ ಚಿಂತನೆಯನ್ನ ಸ್ವಾಗತ ಮಾಡ್ತೇವೆ ಅಂತ PC ರಾವ್, ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು ಹೇಳಿದ್ದಾರೆ. ಕೆಲಸದ ಅವಧಿ ಹೆಚ್ಚಳಕ್ಕೆ CITU ಅಧ್ಯಕ್ಷೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಸರಿಯಲ್ಲ ಅನ್ನೋದು ಅವರ ಅಭಿಪ್ರಾಯ. 10 ಗಂಟೆಗೆ ಕೆಲಸದ ಅವಧಿಯನ್ನ ವಿಸ್ತರಣೆ ಮಾಡಿದ್ರೆ ಕಾರ್ಮಿಕರಿಗೆ ಇದರಿಂದ ಹೊರೆಯಾಗತ್ತೆ. ರಾಜ್ಯದಲ್ಲಿ ಕಾರ್ಮಿಕ ಕಾನೂನಿಗೆ ತಿದ್ದುಪಡಿಯನ್ನ ಮಾಡಬಾರದು. CM ಸಿದ್ದರಾಮಯ್ಯ ಅವರಿಗೂ ಮನವಿ ಮಾಡ್ತೀವಿ. ಬೆಂಗಳೂರಿನಲ್ಲಿ CITU ಅಧ್ಯಕ್ಷೆ ವರಲಕ್ಷ್ಮಿ ಅವರ ಅಭಿಪ್ರಾಯ ಇದು. ಇದನ್ನೇ ಸಭೆಯಲ್ಲೂ ಕೂಡ ಹೇಳಿದ್ದಾರೆ. ಸಭೆಯ ನಂತರ ಮಾಧ್ಯಮದವರ ಮುಂದೆಯೂ ಕೂಡ ವರಲಕ್ಷ್ಮಿಯರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೆಲಸದ ಅವಧಿ ಹೆಚ್ಚಳದ ಕುರಿತಾಗಿ ರಾಜ್ಯದಲ್ಲಿ ಹೊಸ ರೂಲ್ಸ್, ಹೊಸ ನಿಯಮ ಇನ್ಮುಂದೆ ಜಾರಿಯಾಗತ್ತಾ? ಈ ಕುರಿತಾಗಿ ಸಭೆಯೂ ಕೂಡ ಆಗಿದೆ. ಸಭೆಯಲ್ಲಿ ಅಭಿಪ್ರಾಯವನ್ನ ತಿಳಿಸಿ ಅಂತ ಹೇಳಲಾಗಿದೆ. ಹಾಗಾದ್ರೆ ಇನ್ನು ಮುಂದೆ ಹೊಸ ರೂಲ್ಸ್ ಜಾರಿಯಾಗತ್ತಾ? ಬಹಳಷ್ಟು ಜನ ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸ್ತಾರಾ ಅಥವಾ ಇದರ ವಿರುದ್ಧವಾಗಿ ಅಭಿಪ್ರಾಯಗಳು ವ್ಯಕ್ತವಾಗುತ್ತಾ? ಇದು ಈಗಿರುವಂತಹ ಪ್ರಶ್ನೆ. 10 ಗಂಟೆ ಕೆಲಸ, ವಾರಕ್ಕೆ 2 ದಿನ ರಜೆ. ಆದರೆ ಈಗ ಇರುವಂತಹ ನಿಯಮ ಅಂತಂದ್ರೆ ಒಂದು ದಿನ ರಜೆ, ವಾರದಲ್ಲಿ 8 ಗಂಟೆ ಕೆಲಸ. 8 ಗಂಟೆ ಕೆಲಸದ ಅವಧಿ 10 ಗಂಟೆಗೆ ವಿಸ್ತರಣೆ ಮಾಡಿ ವಾರದಲ್ಲಿ 2 ರಜೆಯನ್ನ ಕೊಡುವಂಥದ್ದು. ಈ ಕುರಿತಾಗಿ ಸರ್ಕಾರ ಚಿಂತನೆಯನ್ನ ಮಾಡಿದೆ. ಹಾಗಾಗಿ ಅಭಿಪ್ರಾಯವನ್ನು ಕೂಡ ಕೇಳಲಾಗಿದೆ. ಶಾಪ್ ಆ್ಯಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟಲ್ಲಿ 10 ಜನರಿಗಿಂತ ಯಾರು ಕಾರ್ಮಿಕರು ಕಡಿಮೆ ಇರ್ತಾರೆ ಅವರಿಗೆ ಯಾವುದೇ ಕಾನೂನುಗಳನ್ನು ಅನ್ವಯ ಮಾಡಬಾರ್ದು, ಕಾನೂನಿನ ರಿಯಾಯಿತಿಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಅಂಶವನ್ನು ತರ್ತಾ ಇದ್ದಾರೆ. ಮತ್ತು ಇದು ಕೆಲಸದ ಅವಧಿಯನ್ನು ಹೆಚ್ಚಳ ಮಾಡಬೇಕು ಅಂತಕ್ಕಂಥ ಒಂದು ಅಮೆಂಡ್ಮೆಂಟನ್ನು ಇದರಲ್ಲಿ ಸೇರಿಸ್ತಾ ಇದ್ದಾರೆ. ನಾವು CITUಯಿಂದ ಇದಕ್ಕೆ ವಿರೋಧ ಮಾಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದರೆ, ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಮತ್ತು ಭಾರಿ ದೊಡ್ಡ ದೊಡ್ಡ ಎಸ್ಟಾಬ್ಲಿಷ್ಮೆಂಟ್ ಇವತ್ತು ವ್ಯಾಪಾರದ ಹೆಸರಲ್ಲಿ ನಡೀತಾ ಇದ್ದಾವೆ. ಅಲ್ಲಿ ಮಹಿಳೆಯರು ಒಳಗೊಂಡಂಗೆ ದೊಡ್ಡ ಪ್ರಮಾಣದ ಎಕ್ಸ್ಪ್ಲಾಯ್ಟೇಷನ್ ನಡೀತಾ ಇದೆ. 10ರಿಂದ 12 ಗಂಟೆ ಈಗ ಆಲ್ರೆಡಿ ಮಾಲ್ಗಳು ಕೆಲಸ ಮಾಡ್ತಾ ಇದೆ. 10-12 ಗಂಟೆ ಕೆಲಸ ಮಾಡುವಾಗ ಅವ್ರಿಗೆ ಕೂತ್ಕೊಳ್ಳೋಕ್ಕೊಂದು ಚೇರು ಕೂಡ ಕೊಡದೇ ಇರತಕ್ಕಂಥ ರೀತಿ ಒಳಗಡೆ ಅವರು ದುಡಿಮೆ ಮಾಡಿಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಆ ಮಾಲ್ಗಳಲ್ಲಿ ಮತ್ತು ಈ ಶಾಪ್ ಅಂಡ್ ಟೋಟಲ್ ಒಂದು ಕಾನೂನಿನ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಇದರ ಬಗ್ಗೆ ಒಂದು ಸ್ಟಡಿ ಮಾಡಬೇಕು, ಅಧ್ಯಯನ ಮಾಡಬೇಕು. ಕಾರ್ಮಿಕ ಇಲಾಖೆ ಟಾಸ್ಕ್ ಫೋರ್ಸ್ ಕಮಿಟಿ ಹೆಡೆಡ್ ಬೈ ಮನೋಜ್ ಜೋಶಿ ಅಂತ ಹೇಳಿ, ಅವರು ಒಂದು 9 ಅವರ್ಸ್ನ 10 ಅವರ್ಸ್ ಮಾಡೋ ಜೊತೆಗೆ ನಮ್ಮ ಬೇರೆ ಬೇರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬಗ್ಗೆ ಭಾಳಷ್ಟು ಪ್ರಪೋಸಲ್ಗಳನ್ನ ನಮ್ಮ ಚೀಫ್ ಸೆಕ್ರೆಟರಿ ಜೊತೆ ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗ್ ಆದ ನಂತರ ನಾವು ನಮ್ಮ ಇಲಾಖೆ ವತಿಯಿಂದ
ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆಲ್ಲ ಕರೆಸಿ ಮೀಟಿಂಗ್ ಮಾಡಿದ್ವಿ. ಸೊ ಅವರ ಅಭಿಪ್ರಾಯಗಳನ್ನ ಅವ್ರು ಕೊಟ್ಟಿದ್ದಾರೆ. ಈ ಅಭಿಪ್ರಾಯಗಳನ್ನ ನಾವು ಸಂಗ್ರಹಿಸಿ ನಾವು ವಿಲ್ ಆಲ್ಸೋ ಆಸ್ ಎ ಡಿಪಾರ್ಟ್ಮೆಂಟ್ ವಿಲ್ ಆಲ್ಸೋ ಅಪ್ಲೈ ಮೈಂಡ್ ಲೇಟರ್ ಆನ್ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮಾತನಾಡ್ಬಿಟ್ಟು ಎಲ್ಲ ಕ್ಯಾಬಿನೆಟ್ ಸಚಿವರ ಎಲ್ಲರ ಜೊತೆ ಮಾತನಾಡ್ಬಿಟ್ಟು ಕೊನೆಗೆ ಅಂತಿಮ ನಿರ್ಣಯವನ್ನು ತೊಗೊಳ್ತೀವಿ. 8 ತಾಸು ಇರೋದು 9 ತಾಸು ಇರ್ತಕ್ಕಂಥದ್ದು. 8 ತಾಸು ಕೆಲಸ ಮಾಡಬೇಕು, 1 ತಾಸು ರೆಸ್ಟ್ ಅಂತೇಳಿ. ಈಗ 10 ತಾಸು ಕೇಳ್ತಿದ್ದಾರೆ, 1 ತಾಸು ಎಕ್ಸ್ಟ್ರಾ ಕೇಳ್ತಿದ್ದಾರೆ. ಸೊ ಇಂಡಸ್ಟ್ರಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಟ್ರೇಡ್ ಯೂನಿಯನ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಎಲ್ಲ ಇಂಟ್ರೆಸ್ಟೆಡ್ ಪಾರ್ಟಿಗಳು ಯಾವ ರೀತಿ ಮಾಡ್ತಾರೆ, ಅದರ ಜೊತೆಗೆ ಕೆಲಸ ಮಾಡೋರು. ಯಾಕಂದರೆ 10 ತಾಸು ಅಂದರೆ ಹೋಗ್ಲಿ ಬರಲಿಕ್ಕೆ ಅಟ್ಲೀಸ್ಟ್ ಮಿನಿಮಮ್ 2 ತಾಸು ಬೇಕು. ಬೆಂಗಳೂರು ಇರ್ತಕ್ಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.